ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದ 6ನೇ ಅಧ್ಯಾಯದಲ್ಲಿ ಇವತ್ತು 31ನೇ ಶ್ಲೋಕ. ತುಷ್ಟೇ ಚ ತತ್ರ ಕಿಮಲಭ್ಯಮನಂತ ಆದ್ಯೇ ಕಿಂ ತೈರ್ಗುಣವ್ಯತಿಕರೈರಿಹ ಯೇನು ಸಿದ್ಧಾಃ ಧರ್ಮಾದಿಭಿಃ ಕಿಮಗುಣೇನ ಚ ಕಾಂಕ್ಷಿತೇನ ಸಾರಂ ಜುಷಾಂ ಚರಣಯೋರುಪಗಾಯತಾಂ ನಃ. ಪ್ರಹ್ಲಾದ ದೈತ್ಯ ಬಾಲಕರಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಹಿಂದೆ ಹೇಳಿದರು, ತಸ್ಮಾತ್ ಸರ್ವೇಷು ಭೂತೇಷು ದಯಾಂ ಕುರುತ ಸೌಹೃದಂ ಭಾವಂ ಆಸುರಂ ಉನ್ಮುಚ್ಯ ತಯಾ ತುಷ್ಯತಿ ಅಧೋಕ್ಷಜಃ ಅಂತ. ಎಲ್ಲ ಪ್ರಾಣಿಗಳ ಮೇಲೂ ಕೂಡ ದಯೆಯನ್ನ ಮಾಡ್ರಿ. ನಿಮ್ಮಲ್ಲಿರ್ತಕ್ಕಂತಹ ಆ ಒಂದು ಆಸುರ ಭಾವವನ್ನ ಬಿಟ್ಟು ಎಲ್ಲ ಪ್ರಾಣಿಗಳ ಮೇಲೂ ಕೂಡ ದಯೆ ತೋರಿಸ್ರಿ. ಅದರಿಂದ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಹೇಳಿದರು. ಹರೇ ನಮಃ. ಭಗವಂತನಿಗೆ ಸಂತೋಷ ಆಗ್ತದೆ ಅಂತ ಹೇಳಿದ್ರು. ಸರಿ, ಭಗವಂತ ಸಂತುಷ್ಟನಾದ್ರೆ ಮುಂದೇನು, ಅದರಿಂದ ಏನು ಉಪಯೋಗ ಅಂತನ್ನೋ ಪ್ರಶ್ನೆ ಬರ್ತದೆ. ಅದಕ್ಕೆ ಇಲ್ಲಿ ಪ್ರಹ್ಲಾದ ಉತ್ತರವನ್ನ ಹೇಳ್ತಾ ಇದ್ದಾನೆ. ಭಗವಂತನಿಗೆ ಸಂತೋಷ ಆಯಿತು ಅಂದ್ರೆ ಏನ್ ಸಿಗೋದಿಲ್ಲ ಹೇಳಿ. ಕಿಂ ಅಲಭ್ಯಂ, ಯಾವುದು ಅಲಭ್ಯ? ಆದಿಪುರುಷನಾದಂತಹ ಅನಂತ. ಕಿಮಲಭ್ಯಂ ಅನಂತೇ ಆದ್ಯೆ. ಆದ್ಯೆ ಅನಂತೆ ಅಂದ್ರೆ ಆದಿಪುರುಷನಾದಂತಹ ಅನಂತ ಸಂತುಷ್ಟನಾಗಿ ಬಿಟ್ರೆ ಏನು ಸಿಗೋದಿಲ್ಲ, ಎಲ್ಲವೂ ಲಭ್ಯ. ಯಾವುದು ಅಲಭ್ಯ ಅಂತಿಲ್ವೇ ಇಲ್ಲ. ಆದರೆ ಆ ಭಗವಂತನ ಪಾದಕಮಲಗಳನ್ನ ಸೇವೆ ಮಾಡ್ತಕ್ಕಂತಹ ನಮಗೆ ಅವನ ಅನುಗ್ರಹದಿಂದ ಅಮುಖ್ಯವಾದ ಫಲ ಏನಿದೆ ಅಲ್ಲ, ಗುಣತ್ರಯಾತ್ಮಕವಾದ ವಿಷಯ ಸುಖ, ಅದನ್ನ ಪಡೆದೇನು ಉಪಯೋಗ? ನಿಜ ಹೇಳಬೇಕು ಅಂದ್ರೆ ಮೋಕ್ಷ ಸುಖವನ್ನ ಕೂಡ ಬಯಸಿ ಏನು ಲಾಭ ಇಲ್ಲ. ಅಂದಮೇಲೆ ಧರ್ಮಾದಿ ಪುರುಷಾರ್ಥಗಳನ್ನ ಬಯಸಿ ಏನಾಗಬೇಕಾಗಿದೆ? ಅದನ್ನು ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ಧರ್ಮಾದಿಭಿಹಿ ಕಿಂ ಅಗುಣೇನ ಚ ಕಾಂಕ್ಷಿತೇನ. ಆ ಭಗವಂತನ ಪಾದಕಮಲಗಳನ್ನ ಸೇವೆ ಮಾಡಿ ನಾವು ವಿಷಯ ಸುಖಗಳನ್ನ ಪಡೆದು ಏನು ಉಪಯೋಗ ಇಲ್ಲ. ವಿಷಯ ಸುಖ ಬಿಡಿ, ತ್ರಿಗುಣಗಳ ಸಂಪರ್ಕವೇ ಇಲ್ಲದೆ ಇರತಕ್ಕಂತಹ ಮೋಕ್ಷ ಸುಖವನ್ನ ಬಯಸಿಯೂ ಕೂಡ ಏನು ಪ್ರಯೋಜನ ಇಲ್ಲ. ಏಕಾಂತ ಭಕ್ತರು ಅವರು ಅದನ್ನು ಬಯಸೋದಿಲ್ಲ. ಮೋಕ್ಷ ಸುಖವನ್ನು ಕೂಡ ಬಯಸಿ ಏನ್ ಲಾಭ ಅಂತೇವೆ. ಅಂದಮೇಲೆ ಧರ್ಮಾದಿ ಪುರುಷಾರ್ಥಗಳನ್ನು ಬಯಸಿ ಏನಾಗಬೇಕಾಗಿದೆ ಅಂತ ಹಾಗರ್ಥ. ಅದಕ್ಕೆ ಏನೂ ಬಯಸದೇ ಇರತಕ್ಕಂತಹ ಜನ ಇದ್ದಾರೆ, ಅವರಿಗೆ ಮೋಕ್ಷ ಸುಖವೂ ಕೂಡ ಅಲ್ಪ. ಮೋಕ್ಷ ಸುಖವನ್ನ
ಬಯಸ್ತಕ್ಕಂಥವರಿಗೆ ಸಿಗುವಂತಹ ಮೋಕ್ಷ ಸುಖ ಏನಿದೆ ಅದು ಮೋಕ್ಷವನ್ನೂ ಬಯಸದೇ ಇರತಕ್ಕಂಥವ್ರೇನಿದ್ದಾರೆ ಅದು ಅವರಿಗೆ ಅದು ಮೋಕ್ಷವೂ ಕೂಡ ಅಲ್ಪ ಅಂತ ಅರ್ಥ. ಕಿಂ ಅಗುಣೇನ ಚ ಕಾಂಕ್ಷಿತೇನ ಅಂತ. ಮೇಲ್ನೋಟಕ್ಕೆ ಇಲ್ಲಿ ಭಗವಂತನ ಪಾದಕಮಲ, ಅದರ ಭಜನೆ, ಅದರ ಆನಂದದ ಮುಂದೆ ಮೋಕ್ಷಾನಂದ ಅಲ್ಪ ಅಂತ ಹೇಳಿದಂತೆ ಕಾಣ್ತದೆ. ಭಗವಂತನ ಪಾದಕಮಲ ಭಜನೆಯ ಮುಂದೆ ಮೋಕ್ಷಾನಂದವೂ ಕೂಡ ಅಲ್ಪ ಅಂತ ಹೇಳಿದ್ದು ಸರಿಯಲ್ಲ. ಮೋಕ್ಷ ಸುಖ ಎಲ್ಲದಕ್ಕಿಂತಲೂ ಉತ್ತಮ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಮೋಕ್ಷ ಸುಖಕ್ಕೆ ಸಮಾನವಾದ ಸುಖವೇ ಮತ್ತೊಂದಿಲ್ಲ, ಅದಕ್ಕಿಂತ ಹೆಚ್ಚಿನ ಸುಖ ಇನ್ನೆಲ್ಲಿದೆ ಅಂತ ಬೇರೆ ವ್ಯಾಖ್ಯಾನಕಾರರೆಲ್ಲ ಹಾಗೆ ಅರ್ಥ ಮಾಡಿದ್ದಾರೆ. ಮೋಕ್ಷ ಸುಖ ಅಲ್ಪ ಅಂತ ಹೇಳೋದು ಭಾಗವತದ ಅಭಿಪ್ರಾಯ ಅಲ್ಲ. ಮೋಕ್ಷ ಸುಖವನ್ನ ಬಯಸಿ ಏನು ಹೆಚ್ಚಿನ ಲಾಭ ಆಗತ್ತೆ ಅಂತ ಆ ಅಭಿಪ್ರಾಯ. ಹೆಚ್ಚಿನ ಲಾಭ ಏನಿದೆ ಅಂದ್ರೆ ಬಯಸಿ ಬಯಸಿ ಮೋಕ್ಷವನ್ನ ಪಡಿತಾರಲ್ಲ, ಮೋಕ್ಷ ಬೇಕು ಅಂತ ಅಪೇಕ್ಷೆ ಪಟ್ಟು ಪಟ್ಟು ಮೋಕ್ಷ ಸುಖವನ್ನ ಪಡಿತಕ್ಕಂಥದ್ದು ಅಲ್ಪ. ಹೊರತು ಬಯಸದೇ ಮೋಕ್ಷ ಸುಖ ಸಿಗತ್ತಲ್ಲ ಅದು ಅಲ್ಪ ಅಲ್ಲ, ಅದು ಮಹಾಸುಖನೇ. ಏಕಾಂತ ಭಕ್ತರಿಗೆ ಮೋಕ್ಷ ಅಂತನ್ನೋದು ಬಯಸದೇ ಸಿಗ್ತದೆ. ಭಗವಂತ ಅವರಿಗೆ ಆಜ್ಞೆ ಮಾಡಿ ಕೊಡ್ತಾನೆ. ಅವರು ಮೋಕ್ಷವನ್ನೂ ಬಯಸೋದಿಲ್ಲ. ಅವರಿಗೆ ಕೇವಲ ಭಗವಂತನ ಅನುಗ್ರಹವೇ ಅದೇ ಪರಮಾನಂದ, ಅದನ್ನೇ ಬಯಸ್ತಾರವರು. ಅವರು ಏಕಾಂತ ಭಕ್ತರು. ಅಂಥವರಿಗೆ ಭಗವಂತ ಮೋಕ್ಷವನ್ನ ಕೊಡ್ತಾನೆ. ಅವರು ಬಯಸದೇ ಇದ್ರೂ ಕೂಡ ಅವರಿಗೆ ಮೋಕ್ಷ ಸುಖ ಸಿಗತ್ತಲ್ಲ, ಅದು ಮಹಾಸುಖ. ಬಯಸಿ ಪಡಿತಕ್ಕಂತಹ ಮೋಕ್ಷ ಸುಖ ಅದು ಅಲ್ಪ ಸುಖ ಅಂತ ಈ ಅಭಿಪ್ರಾಯ. ಇಲ್ಲಿ ಬ್ರಹ್ಮತರ್ಕದಲ್ಲಿ ಈ ವಿಷಯವನ್ನ ಹೇಳಿದ್ದಾರೆ. ಮಧ್ವಾಚಾರ್ಯರು ಆ ವಾಕ್ಯವನ್ನು ಉದಾಹರಿಸ್ತಾರೆ. ಕಾಂಕ್ಷತೋ ಮೋಕ್ಷಗಮಪಿ ಸುಖಂ ನಾಕಾಂಕ್ಷತೋ ಯಥಾ ಇತಿ ಚ. ಕಾಂಕ್ಷತೋ ಮೋಕ್ಷಗಮಪಿ ಸುಖಂ ನಾಕಾಂಕ್ಷತೋ ಯಥಾ ಅಂತ. ಬಯಸದೇ ಇರುವವರಿಗೆ ಸಿಗುವಂತಹ ಮೋಕ್ಷ ಸುಖ ಏನಿದೆ ಅದು ಬಯಸ್ತಕ್ಕಂಥವರಿಗೆ ಸಿಗುವ ಮೋಕ್ಷ ಸುಖದಂತೆ ಅಲ್ಪವಾಗಿರೋದಿಲ್ಲ ಅಂತ. ಬಯಸಿ ಏನು ಮೋಕ್ಷ ಸುಖವನ್ನು ಅನುಭವಿಸ್ತಾರೆ ಅದು ಅಲ್ಪವಾದ ಸುಖ. ಬಯಸದೇ ಸಿಗುವಂತಹ ಮೋಕ್ಷ ಸುಖ ಇದೆಲ್ಲ ಅದು ಮಹಾಸುಖ, ಪರಮಸುಖ. ಈ ಅಭಿಪ್ರಾಯದಲ್ಲಿ ಹೇಳಿದ್ದು. ತ್ರಿಗುಣಗಳ ಸಂಪರ್ಕ ಇಲ್ಲದೆ ಇರತಕ್ಕಂತಹ ಮೋಕ್ಷ ಸುಖವನ್ನು ಕೂಡ ಬಯಸಿ ಏನ್ ಲಾಭ ಅಂದಮೇಲೆ ಧರ್ಮಾರ್ಥ ಕಾಮ ಮೋಕ್ಷಗಳನ್ನ ಬಯಸಿ ಏನಾಗಬೇಕಾಗಿದೆ ಅಂತ ಪ್ರತ್ಯೇಕ ಹೇಳಲೇಬೇಕಾಗಿಲ್ಲ. ತುಷ್ಟೇ ಚ ತತ್ರ ಕಿಮಲಭ್ಯಮನಂತ ಆದ್ಯೇ ಕಿಂ ತೈರ್ಗುಣವ್ಯತಿಕರೈರಿಹ ಏನು ಸಿದ್ಧಾಃ ಧರ್ಮಾದಿಭಿಃ ಕಿಮಗುಣೇನ ಚ ಕಾಂಕ್ಷಿತೇನ ಸಾರಂ ಜುಷಾಂ ಚರಣಯೋರುಪಗಾಯತಾಂ ನಃ ಧರ್ಮಾರ್ಥ ಕಾಮ ಇತಿ ಯೋ ವಿಹಿತಸ್ತ್ರಿವರ್ಗಃ ಈಕ್ಷಾತ್ರಯೀ ನಯದಮೌ ವಿವಿಧಾ ಚ ವಾರ್ತಾ ಮನ್ಯೇತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸುಹೃದ ಪರಮಸ್ಯ ಪುಂಸಃ. ಧರ್ಮ ಅರ್ಥ ಕಾಮ ಇದು ಮೂರು ತ್ರಿವರ್ಗ ಅಂತ ಕರೆಸ್ಕೊಂಡಿದೆ. ಧರ್ಮ ಅರ್ಥ ಕಾಮ ಇತಿಯೋ ವಿಹಿತಃ ತ್ರಿವರ್ಗಃ ಈಕ್ಷಾ ತ್ರಯೀ ನಯದಮೌ ವಿವಿಧಾ ಚ ವಾರ್ತಾ. ಈ ತ್ರಿವರ್ಗ ಮತ್ತು ಅದರ ಜ್ಞಾನ, ವೇದವಿದ್ಯೆ, ನೀತಿಶಾಸ್ತ್ರ, ದಂಡಶಾಸ್ತ್ರ
ಮತ್ತು ನಾನಾ ವಿಧವಾದ ಕೃಷಿ ಮುಂತಾದವುಗಳ ಶಾಸ್ತ್ರ, ಈ ಎಲ್ಲ ಶಾಸ್ತ್ರ ಪ್ರಮೇಯಗಳು ನಮಗೆ ಅತ್ಯಂತ ಹಿತೈಷಿಯಾದ ಪರಮಪುರುಷನಾದಂತಹ ಆ ಶ್ರೀಮನ್ನಾರಾಯಣನಿಗೆ ನಮ್ಮನ್ನ ನಾವು ಅರ್ಪಿಸಿಕೊಳ್ಳೋದ್ರಲ್ಲಿ ಸಾಧನ ಆಗಬೇಕು. ಆವಾಗಲೇನೆ ಸತ್ಯ ಅಂದ್ರೆ ಸಫಲ ಅಂತ ಕರೆಸ್ಕೊಳ್ತದೆ. ಇದು ನನ್ನ ಅಭಿಪ್ರಾಯ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಏನೇ ಮಾಡಲಿ ನಾವು ಎಲ್ಲ ಶಾಸ್ತ್ರಗಳು, ಯಾವುದೇ ಶಾಸ್ತ್ರ ಇರಲಿ, ಅದು ನೀತಿಶಾಸ್ತ್ರ ಇರಲಿ, ದಂಡಶಾಸ್ತ್ರ ಇರಲಿ, ವೇದವಿದ್ಯೆ ಇರಲಿ, ಅಥವಾ ತ್ರಿವರ್ಗಗಳ ಜ್ಞಾನ ಇರಲಿ, ವಿವಿಧಾಚ ವಾರ್ತಾ, ಕೃಷಿ ಮೊದಲಾದ ಸಮಸ್ತ ಶಾಸ್ತ್ರಗಳ ಪ್ರಮೇಯಗಳಿರಬಹುದು. ಆ ಎಲ್ಲಾ ಪ್ರಮೇಯಗಳು ಕೂಡ ನಮ್ಮ ಆ ಪರಮಪುರುಷನಾದ ನಾರಾಯಣನನ್ನ, ಆ ನಾರಾಯಣನಿಗೆ ಸಮರ್ಪಣೆ ಮಾಡ್ಕೊಳ್ಬೇಕು ನಾವು ನಮ್ಮನ್ನ. ಸ್ವಾತ್ಮಾರ್ಪಣಂ ಸ್ವಾತ್ಮಾರ್ಪಣಂ ಸ್ವಸಹೃದ ಪರಮಸ್ಯ ಪುಂಸಃ. ನಮ್ಮನ್ನ ನಾವು ಆ ಭಗವಂತನಿಗೆ ಅರ್ಪಣೆ ಮಾಡ್ಕೊಳ್ಳೋದ್ರಲ್ಲೇ ತಾತ್ಪರ್ಯ ಆಗಿರ್ಬೇಕು ಎಲ್ಲದಕ್ಕೂ ಕೂಡ. ಆವಾಗ್ಲೇನೆ ಅದು ಸತ್ಯ ಆಗ್ತದೆ, ಅಂದ್ರೆ ಆವಾಗ್ಲೇನೆ ಸಾರ್ಥಕವಾಗ್ತದೆ ಅಂತ ಅರ್ಥ. ನಿಗಮಸ್ಯ ಸತ್ಯಂ ಅಂತಿದೆ. ಸತ್ಯಂ ಅಂದ್ರೆ ಅದೇ ಸಾರ್ಥಕ ಅಂತ ಅರ್ಥ. ಆ ರೀತಿ ನಾವು ಮಾಡಿದಾಗ್ಲೇನೆ ಅದು ಸಾರ್ಥಕವಾಗ್ತದೆ. ಇದು ನನ್ನ ಅಭಿಪ್ರಾಯ. ಮನ್ಯೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಮನ್ಯೇ. ಆವಾಗ್ಲೇನೆ ಅದು ಸಾರ್ಥಕವಾಗ್ತದೆ. ಭಗವಂತನಿಗೆ ನಾವು ನಮ್ಮನ್ನ ಅರ್ಪಣೆ ಮಾಡ್ಕೊಳ್ಬೇಕು, ಆವಾಗ್ಲೇನೆ ಸಾರ್ಥಕವಾಗ್ತದೆ. ಧರ್ಮಾರ್ಥ ಕಾಮ ಇತಿ ಯೋ ವಿಹಿತಸ್ತ್ರಿವರ್ಗ ಈಕ್ಷಾತ್ರಯೇನ ಯದಮೌ ವಿವಿಧಾ ಚ ವಾರ್ತಾ ಮನ್ಯೇ ತದೇತದಖಿಲಂ ನಿಗಮಸ್ಯ ಸತ್ಯಂ ಸ್ವಾತ್ಮಾರ್ಪಣಂ ಸ್ವಸಹೃದ ಪರಮಸ್ಯ ಪುಂಸಃ. ಜ್ಞಾನಂ ತದೇತದಖಿಲಂ ದುರವಾಪಮಾಪ ನಾರಾಯಣೋ ನರಸಖ ಕಿಲ ನಾರದಾಯ. ಏಕಾಂತಿನಾಂ ಭಗವತಸ್ತದ ಕಿಂಚನಾನಾಂ ಪಾದಾರವಿಂದ ರಜಸಾ ಪ್ಲುತ ದೇಹಿನಾಂ ಸ್ಯಾತ್. ಈ ಹಿಂದೆ ಹೇಳಿದ ಈ ಎಲ್ಲ ನಿರ್ಮಲವಾದ ಜ್ಞಾನ ಅದು ಬಹಳ ದುರ್ಲಭ, ಅಷ್ಟು ಸುಲಭವಾಗಿ ಸಿಗ್ತಕ್ಕಂಥದ್ದಲ್ಲ. ಆ ದುರ್ಲಭವಾದ ಜ್ಞಾನ, ನಿರ್ಮಲವಾದ ಜ್ಞಾನ ಬರಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಆ ಒಂದು ಜ್ಞಾನ ಏನಿದೆ, ಉತ್ತಮವಾದ ಜ್ಞಾನ, ಅದನ್ನ ನಾರದ ಮಹರ್ಷಿಗಳಿಗೆ ಧರ್ಮನಲ್ಲಿ ಮಗನಾಗಿ ಅವತಾರ ಮಾಡಿದ ಸಾಕ್ಷಾತ್ ನಾರಾಯಣ ಉಪದೇಶ ಮಾಡಿದ್ದಂತೆ. ಅವನು ನರಸಖ ನಾರಾಯಣ. ನರಸಖನಾದ ನಾರಾಯಣ ಅಂದ್ರೆ ನರನಾರಾಯಣ ಅಂತ ಎರಡು ರೂಪಗಳು ಧರ್ಮನ ಮಕ್ಕಳು. ಅದರಲ್ಲಿ ನಾರಾಯಣ ಅನ್ನೋನು ಸಾಕ್ಷಾತ್ ಭಗವಂತನ ಅವತಾರ, ಯಮಧರ್ಮನ ಮಗನಾಗಿ ಹುಟ್ಟಿದ್ದಾನೆ. ನರ, ಅವನಲ್ಲಿಯೂ ಕೂಡ ಭಗವಂತನ ಆವೇಶ ಇದೆ. ಅವರಿಬ್ಬರು ಕೂಡ ನರ ಮತ್ತು ನಾರಾಯಣರು ಧರ್ಮನ ಮಗನಾಗಿ ಅವತಾರ ಮಾಡಿದ್ದಾರೆ. ಆದ್ರಿಂದ ನಾರಾಯಣ ನರಸಖ ಅಂತ ಹೇಳಿದ್ದಾರೆ. ನರಸಖ ಅವನು. ಅಂತಹ ನರಸಖನಾದ ನಾರಾಯಣ ನಾರದ ಮಹರ್ಷಿಗಳಿಗೆ ಇದನ್ನ ಉಪದೇಶ ಮಾಡಿದ್ದ ಹಿಂದೆ. ಅಂತಹ ಒಂದು ಜ್ಞಾನ ಅದು ಎಲ್ರಿಗೂ ಸಿಗೋದಿಲ್ಲ, ಅದು ಬಹಳ ದುರ್ಲಭವಾದದ್ದು ಜ್ಞಾನ. ಏಕಾಂತ ಭಕ್ತರು ಅಂತೇನಿದ್ದಾರಲ್ಲ ಅವರಿಗೆ ಮಾತ್ರ ಸಿಗತಕ್ಕಂಥದ್ದದು. ಅವರು ಭಗವಂತನ ಪಾದಕಮಲದ ಧೂಳಿನಿಂದ ತಮ್ಮ ಶರೀರವನ್ನ ತೋಯಿಸ್ಕೊಂಡಿರ್ತಾರೆ. ಪಾದಾರವಿಂದ ರಜಸ ಆಪ್ಲುತ ದೇಹಿನಾಂ. ಭಗವಂತನ ಪಾದಾರವಿಂದ ರಜಸ ಅಂದ್ರೆ ಪಾದಾರವಿಂದದ ಧೂಳು, ಪಾದಕಮಲದ ಧೂಳಿನಿಂದ ತಮ್ಮ ಶರೀರವನ್ನ ತಾವು ತೋಯಿಸ್ಕೊಂಡಿರ್ತಾರಲ್ಲ, ಅಂತಹ ಯಾರು ವಿರಕ್ತರಾದ ಏಕಾಂತ ಭಕ್ತರಿದ್ದಾರೆ, ಅಕಿಂಚನಾನಾಂ ಏಕಾಂತಿನಾಂ, ಅಂಥವರಿಗೆ ಮಾತ್ರ ಸಿಗತಕ್ಕಂಥದ್ದು.
ಉತ್ತಮವಾದ ಜ್ಞಾನ, ಏಕಾಂತವಾದ ಭಕ್ತರು ಅಂತೇನಿದ್ದಾರೆ ಅಂಥವರಿಗೆ ಮಾತ್ರ ಈ ನಿರ್ಮಲವಾದ ಜ್ಞಾನ ಸಿಗ್ತದೆ. ಅದನ್ನ ನಾರದರಿಗೆ ಸಾಕ್ಷಾತ್ ನಾರಾಯಣ ಉಪದೇಶ ಮಾಡಿದ್ದಂತೆ. ಅಷ್ಟು ದುರ್ಲಭವಾದದ್ದು ಆ ಉತ್ತಮವಾದ ಜ್ಞಾನ. ಜ್ಞಾನಂ ತದೇತದಖಿಲಂ ದುರವಾಪಮಾಹ ನಾರಾಯಣೋ ನರಸಖ ಕಿಲ ನಾರದಾಯ ಏಕಾಂತಿನಾಂ ಭಗವತಸ್ತದ ಕಿಂಚನಾನಾಂ ಪಾದಾರವಿಂದರಜಸಾ ಪ್ಲುತದೇಹಿನಾಂ ಸ್ಯಾತ್. ಭಾಗವತರು ಅಂತೇನಿದ್ದಾರೆ ಅವರಿಂದ ಹೊಂದಲಿಕ್ಕೆ ಸಾಧ್ಯ, ಅಭಾಗವತರಿಂದ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ದುರವಾಪ. ಶ್ರುತಮೇತನ್ಮಯಾ ಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮಾ ಭಾಗವತಾ ಶುದ್ಧಾಃ ನಾರದಾದ್ದೇವದರ್ಶನಾತ್. ಈಗ ಒಂದು ಪ್ರಶ್ನೆ ಬರ್ತದೆ. ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಇದು ಈ ಜ್ಞಾನ ಬಹಳ ದುರ್ಲಭವಾದ ಜ್ಞಾನ, ಅದು ಎಲ್ರಿಗೂ ಸಿಗುವಂಥದ್ದಲ್ಲ, ಅದು ಏಕಾಂತ ಭಕ್ತರಿಗೆ ಮಾತ್ರ ಸಿಗ್ತದೆ. ಅದನ್ನ ಹಿಂದೆ ನಾರಾಯಣ ನಾರದರಿಗೆ ಉಪದೇಶ ಮಾಡಿದ್ದಂತೆ ಅಂತ ಹೇಳ್ದ. ಹೇಳಿದ ತಕ್ಷಣನೇ ಒಂದು ಪ್ರಶ್ನೆ ಬರ್ತದೆ, ನಿನಗೆ ಹೆಂಗ್ ಗೊತ್ತಾಯ್ತು ಹಾಗಾದ್ರೆ ಇಷ್ಟು ದುರ್ಲಭವಾದ ಜ್ಞಾನ? ಸಾಕ್ಷಾತ್ ಭಗವಂತ ನಾರದರಿಗೆ ಉಪದೇಶ ಮಾಡಿದ ಜ್ಞಾನ ಅದು ದುರ್ಲಭ ಅಂತ ಹೇಳ್ತಾ ಇದ್ದಿ, ನಿನಗೆ ಹೆಂಗ್ ಗೊತ್ತಾಯ್ತು ಹಾಗಾದ್ರೆ ಅಂತ ಅನ್ನೋ ಪ್ರಶ್ನೆ ಬರ್ತದಲ್ವಾ. ಅದಕ್ಕೆ ಪ್ರಹ್ಲಾದ ಉತ್ತರ ಹೇಳ್ತಾ ಇದ್ದಾನೆ, ಶ್ರುತಮೇ ತನ್ಮಯಾ ಪೂರ್ವಂ, ಈ ಜ್ಞಾನವನ್ನ ನಾನು ಹಿಂದೆ ನಾರದರಿಂದಲೇ ಕೇಳಿದ್ದೇನೆ ಅಂತಾನೆ. ನಾರದರೇ ನನಗೆ ಉಪದೇಶ ಮಾಡಿದ್ದು. ಆ ನಾರದರಿಗೆ ಸಾಕ್ಷಾತ್ ಭಗವಂತ ನಾರಾಯಣ ಉಪದೇಶ ಮಾಡಿದ್ದ, ಅದನ್ನ ನನಗೆ ನಾರದರೇ ಉಪದೇಶ ಮಾಡಿದ್ರು. ಈ ಜ್ಞಾನ ಅದು ಮೋಕ್ಷ ಸಾಧಕವಾದ ಜ್ಞಾನ, ವಿಶೇಷವಾಗಿ ಮೋಕ್ಷ ಸಾಧನವಾದಂತಹ ಜ್ಞಾನಗಳ ಜೊತೆಗೆ ಶುದ್ಧ ಭಾಗವತ ಧರ್ಮ, ಅದನ್ನ ನನಗೆ ಅಪರೋಕ್ಷ ಜ್ಞಾನಿಗಳಾದಂತಹ ನಾರದ ಮಹರ್ಷಿಗಳು ಹೇಳಿದ್ರು. ಅವರಿಂದಲೇ ನಾನು ಶ್ರವಣ ಮಾಡಿದ್ದೇನೆ ಎಲ್ಲ ಜ್ಞಾನವನ್ನ ಅಂತ ಇದ್ದಾನೆ. ಶ್ರುತಮೇ ತನ್ಮಯಾ ಪೂರ್ವಂ ಜ್ಞಾನಂ ವಿಜ್ಞಾನ ಸಂಯುತಂ ಧರ್ಮಾ ಭಾಗವತಾ ಶುದ್ಧಾಃ ನಾರದಾದ್ದೇವ ದರ್ಶನಾತ್. ಶುದ್ಧವಾದ ಭಾಗವತ ಧರ್ಮ ಮತ್ತು ವಿಜ್ಞಾನ ಸಂಯುತವಾದದ್ದು ಜ್ಞಾನ, ಮೋಕ್ಷ ಸಾಧಕವಾದ ಜ್ಞಾನಗಳ ಜೊತೆಗೆ ಶುದ್ಧ ಭಾಗವತ ಧರ್ಮ, ಇದನ್ನ ನಾನು ನಾರದಾತ್ ದೇವದರ್ಶನಾತ್ ನಾರದಾತ್. ದೇವದರ್ಶನಾತ್ ನಾರದಾತ್ ಅಂದ್ರೆ ದೇವರನ್ನ ಪ್ರತ್ಯಕ್ಷವಾಗಿ ಕಂಡಂತಹ ನಾರದರಿಂದ ಅಂತ ಅರ್ಥ. ಅಪರೋಕ್ಷ ಜ್ಞಾನಿಗಳಾದ ಭಗವಂತನ ಅಪರೋಕ್ಷಿಗಳಾದ ನಾರದ ಮಹರ್ಷಿಗಳಿಂದ ನಾನು ಕೇಳಿದ್ದೇನೆ, ಶ್ರುತಂ ಶ್ರವಣ ಮಾಡಿದ್ದೇನೆ. ದೈತ್ಯಪುತ್ರ ಊಚುಃ ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಂ ನಾಪಿ ಈಶ್ವರಃ. ಬಾಲಾನಾಮಪಿ ಈಶ್ವರಃ. ದೈತ್ಯ ಬಾಲಕರೆಲ್ಲ ಈ ಪ್ರಹ್ಲಾದನು ಹೇಳಿದ ಈ ಮಾತುಗಳನ್ನೆಲ್ಲ ಕೇಳಿ ಅವರಿಗೆ ಒಂದು ಸಂಶಯ ಬಂತು. ಪ್ರಹ್ಲಾದ, ನೀನು ಹುಟ್ಟಿದಾಗಿಂದ ನಾವು ನಿನ್ನನ್ನು ನೋಡ್ತಾ ಇದ್ದೇವೆ, ನಿನಗೆ ಯಾರೂ ಬಂದು ಉಪದೇಶ ಮಾಡಿಲ್ಲ, ಗೊತ್ತು ನಮಗೆ. ನಮ್ಮ ಗುರುಗಳಂತೂ ಇದನ್ನು ಖಂಡಿತ ನಿನಗೆ ಉಪದೇಶ ಮಾಡಿಲ್ಲ, ನಾವು ಯಾರು ಹೇಳಿಲ್ಲ ನಿನಗೆ. ನಮಗೆ ಈಗೇನು ಈ ಗುರುಗಳು ಇದ್ದಾರಲ್ಲ ಚಂಡಾಮರ್ಕರು,
ದೈತ್ಯ ಗುರುಗಳಾದ ಯಾರು ಶುಕ್ರಾಚಾರ್ಯರ ಮಕ್ಕಳು ಷಂಡಾಮರ್ಕರು ಈ ಗುರುಗಳನ್ನ ಬಿಟ್ರೆ ಬೇರೆ ಗುರುಗಳನ್ನ ನಾವು ನೋಡೇ ಇಲ್ಲ. ನೀನು ನೋಡಿಲ್ಲ, ನಾವು ನೋಡಿಲ್ಲ. ಸಾಕ್ಷಾತ್ ಭಗವಂತನೂ ಕೂಡ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಬಂದು ಉಪದೇಶ ಮಾಡಿದ್ದನ್ನು ನಾವೇನ್ ನೋಡಿಲ್ಲ. ನಿನ್ನನ್ನು ನಾವು ಮೊದಲಿಂದ ನೋಡ್ತಾ ಇದ್ದೇವೆ, ನಿನಗೆ ಯಾರು ಉಪದೇಶ ಮಾಡಿಲ್ಲ. ನಮಗೆ ಈ ಗುರುಗಳು ಬಿಟ್ರೆ ಬೇರೆ ಯಾವ ಗುರುಗಳು ಬಂದಿಲ್ಲ, ನಮಗೆ ಯಾರು ಹೇಳ್ಕೊಟ್ಟಿಲ್ಲ. ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಮಪಿ ಈಶ್ವರಃ. ಇವರಿಬ್ಬರನ್ನ ಬಿಟ್ರೆ ಬೇರೆ ಯಾರು ನಮಗೆ ಗುರುಗಳಾಗಿ ಬಂದಿಲ್ಲ, ಬೇರೆ ಯಾವ ಗುರುಗಳನ್ನು ನಾವು ನೋಡಿಲ್ಲ. ನಿನಗಾಗ್ಲಿ ನಮಗಾಗ್ಲಿ ಯಾರು ಬಂದಿಲ್ಲ, ಯಾರು ಉಪದೇಶ ಮಾಡಿಲ್ಲ. ಬಾಲಸ್ಯಾಂತಃಪುರಸ್ಥಸ್ಯ ಮಹತ್ಸಂಗೋ ದುರನ್ವಯಃ ಛಿಂದಿನಃ ಸಂಶಯಂ ಸೌಮ್ಯ ಸ್ಯಾಚ್ಚೇತ್ ವಿಸ್ರಂಭ ಕಾರಣಂ. ಇನ್ನು ನೀನು ಅರಮನೆಯಲ್ಲಿರುವಾಗ, ಈಗ ಗುರುಕುಲದಲ್ಲಂತೂ ನೀವು ಒಟ್ಟಿಗೆ ಇದ್ದೇವೆ, ನಾವು ಯಾರು ಬೇರೆ ಗುರುಗಳನ್ನ ನೋಡಿಲ್ಲ, ಈ ಗುರುಗಳಂತೂ ಇದನ್ನ ಯಾವುದನ್ನು ಹೇಳಿಕೊಟ್ಟಿಲ್ಲ. ನೀನು ಅರಮನೆಯಲ್ಲಿದ್ದಾಗ ಯಾರಾದರೂ ಬಂದಿರ್ಬೋದೋ, ಆ ಅರಮನೆಯಲ್ಲಿ ಏನಾದರೂ ಯಾರಾದರೂ ನಿನಗೆ ಬಂದು ಏನಾದ್ರು ಹೇಳಿಕೊಟ್ಟಿರ್ಬೋದೋ, ನಾರದರು ನಿನಗೆ ಬಂದು ಹೇಳಿರ್ಬೋದೇನೋ ಮಹಾತ್ಮರು ಅಂತಂದ್ರೆ ಅದು ಸಾಧ್ಯ ಇಲ್ಲ. ಅಂತಃಪುರದಲ್ಲಿ ಅರಮನೆಯಲ್ಲಿ ಬಾಲಕನಾಗಿ ನೀನಿದ್ದಾಗ ನಾರದಾದಿಗಳ ಮಹಾತ್ಮರ ಸಂಪರ್ಕ ಆಗೋದು ಸಾಧ್ಯ ಇಲ್ಲ. ಒಂದು ವೇಳೆ ಆಗಿದೆ ಅಂತಾದ್ರೆ, ಏನೋ ನೀ ಅಂತಃಪುರದಲ್ಲಿದ್ದಾಗ ಯಾವಾಗೋ ನಾರದರು ಬಂದಿದ್ರೋ ಏನೋ, ಆ ನಾರದರು ಬಂದು ಉಪದೇಶ ಮಾಡಿದ್ರೋ ಏನೋ ಅಂತನ್ನೋ ಒಂದು ರೀತಿ ಸಾಧ್ಯ ಇದ್ದಿದ್ರೆ ಹೇಳು, ಯಾವಾಗ ಬಂದಿದ್ರು, ಯಾವಾಗ ನಿನಗೆ ಉಪದೇಶ ಮಾಡಿದ್ರು. ನಂಬಲಿಕ್ಕೆ ನಮಗೆ ಸಾಧ್ಯ ಆಗೋ ತರ ಹೇಳು. ನಮಗನ್ನಿಸದಂಗೆ ಅಲ್ಲಿಗೂ ನಾರದರು ಬಂದಿಲ್ಲ. ನೀನು ಬಾಲಕನಾಗಿ ಮಗುವಾಗಿ ಅಂತಃಪುರದಲ್ಲಿರುವಾಗಲೂ ಕೂಡ, ಅರಮನೆಯಲ್ಲಿರುವಾಗಲೂ ಕೂಡ ನಾರದರು ಅಲ್ಲಿಗೇನು ಬಂದಿಲ್ಲ. ನಿನಗೆ ಅಲ್ಲಿಗೆ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ, ಉಪದೇಶ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅವರು. ಹಂಗೂ ಒಂದ್ ವೇಳೆ ಬಂದಿದ್ರೋ ಏನೋ ಅನ್ನೋದಾದ್ರೆ ನಮಗೆ ಅದನ್ನ ನಂಬೋ ಹಾಗೆ ಹೇಳು ಅಂತಾರ ಅವರು. ನಮಗೆ ಸಂಶಯ ಇದೆ, ಇದ್ರ ಬಗ್ಗೆ ಬಹಳ ಸಂಶಯ ಇದೆ. ಆ ಸಂಶಯವನ್ನು ಪರಿಹಾರ ಮಾಡಿ ನಮಗೆ. ವಿಸ್ರಂಭ ಕಾರಣಂ ಅಂತ ಅಂದ್ರೆ ನಂಬೋ ಹಾಗೆ ಹೇಳು. ನಮಗಂತೂ ನಂಬಿಕೆ ಇಲ್ಲ, ನಾರದರು ಬಂದ್ರು ನಿನಗೆ ಉಪದೇಶ ಮಾಡಿದ್ರು ಅಂತ ಅನ್ನೋದ್ರ ಬಗ್ಗೆ ನಮಗಂತೂ ನಂಬಿಕೆ ಇಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ವಿಶ್ವಾಸಕ್ಕೆ ಅರ್ಹವಾದಂತಹ ಮಾತಲ್ಲ ಇದು. ಒಂದು ವೇಳೆ ಹಾಗಾಗಿತ್ತು ಅಂತಾದ್ರೆ ಯಾವಾಗ ಸಂಪರ್ಕ ಆಯ್ತು ನಿನಗೂ ನಾರದರಿಗೂ, ಅವ್ರು ಯಾವಾಗ ಬಂದು ನಿನಗೆ ಉಪದೇಶ ಮಾಡಿದ್ರು, ಇದನ್ನೆಲ್ಲ ನಮಗೆ ಬಿಡಿಸಿ ಹೇಳು, ನಮ್ಮ ಸಂಶಯವನ್ನ ಪರಿಹಾರ ಮಾಡು ಅಂತ ದೈತ್ಯ ಬಾಲಕರು ಕೇಳ್ತಾ ಇದ್ದಾರೆ ಪ್ರಹ್ಲಾದನಿಗೆ. ಪ್ರಹ್ಲಾದತ್ವಂ ವಯಂ ಚಾಪಿ ನರ್ತೇನ್ಯಂ ವಿದ್ಮಹೇ ಗುರುಂ ಏತಾಭ್ಯಾಂ ಗುರುಪುತ್ರಾಭ್ಯಾಂ ಬಾಲಾನಾಂ ನಾಪಿ ಈಶ್ವರಃ ಬಾಲಸ್ಯಾಂತಃಪುರಸ್ಥಸ್ಯ ಮಹತ್ಸಂಗೋ ದುರನ್ವಯಃ ಛಿಂದಿನಃ ಸಂಶಯಂ ಸೌಮ್ಯ ಸ್ಯಾಚ್ಚೇತ್ ವಿಸ್ರಂಭ ಕಾರಣಂ. इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां सप्तमस्कन्धे षष्ठोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ ಸಪ್ತಮ ಸ್ಕಂದದ 6ನೇ ಅಧ್ಯಾಯವನ್ನ ಮುಗಿಸ್ತಾ ಇದ್ದಾರೆ. ಮುಂದೆ ಸಪ್ತಮ ಸ್ಕಂದದ 7ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರದ ಉವಾಚ ಏವಂ ದೈತ್ಯಸುತೈ ಪೃಷ್ಟೋ ಮಹಾಭಾಗವತೋऽಸುರಃ ಉವಾಚ ಸ್ಮಯಮಾನಸ್ತಾನ್ ಸ್ಮರನ್ ಮದನುಶಾಸನಂ.
ನಾರದರು ಈ ಧರ್ಮರಾಜನಿಗೆ ಈ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಅವರು ಮುಂದುವರಿಸ್ತಾ ಇದ್ದಾರೆ ತಮ್ಮ ಮಾತನ್ನ. ರಾಜ, ದೈತ್ಯ ಬಾಲಕರೆಲ್ಲ ಕೇಳಿದ್ರಲ್ಲ ಪ್ರಹ್ಲಾದನಿಗೆ, ನಾರದರಿಗೂ ನಿನಗೂ ಹೇಗೆ ಸಂಪರ್ಕ ಆಯಿತು, ಅವ್ರು ಯಾವಾಗ ಬಂದು ಹೇಳಿದ್ರು ನಿನಗೆ ಉಪದೇಶವನ್ನ ಅಂತ ಅವ್ರು ಪ್ರಶ್ನೆ ಮಾಡಿದ್ರಲ್ಲ. ಆವಾಗ ಮಹಾಭಗವದ್ಭಕ್ತನಾದಂತಹ ಆ ಪ್ರಹ್ಲಾದ ಮುಗುಳ್ನಗ್ತಾನೆ. ನಗ್ತಾ ಅವನಿಗೆ ನಾರದರು ಉಪದೇಶ ಮಾಡಿದ್ದನ್ನ ಸ್ಮರಣೆ ಮಾಡ್ತಾ, ನಾನು ಉಪದೇಶ ಮಾಡಿದ್ದು ಅಂತಾರೆ, ಯಾಕಂದ್ರೆ ಅವರೇ ಕತೆ ಹೇಳ್ತಾ ಇರೋದು. ನಾನು ಉಪದೇಶ ಮಾಡಿದ್ದನ್ನ ಸ್ಮರಣೆ ಮಾಡ್ಕೊಳ್ತಾ ಹೇಳ್ತಾನಂತೆ. ಮದ್ ಅನುಶಾಸನಂ ಸ್ಮರನ್, ನನ್ನ ಉಪದೇಶವನ್ನ ಸ್ಮರಣೆ ಮಾಡ್ಕೊಳ್ತಾ ಆ ಎಲ್ಲ ದೈತ್ಯ ಬಾಲಕರಿಗೆ ನಗತಾ ಹೇಳ್ತಾನೆ. ಸ್ಮಯಮಾನಃ ತಾನು ವಾಚ. ಯಾಕೆಂದ್ರೆ ಅವ್ರು ಕೇಳಿದ್ರಲ್ಲ, ಯಾವತ್ತೂ ನಾರದರು ಬಂದು ನಿನಗೆ ಉಪದೇಶ ಮಾಡಿದ್ದನ್ನು ನಾವ್ಯಾರೂ ನೋಡಿಲ್ಲ, ಅವರು ಅರಮನೆಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ, ಗುರುಕುಲಕ್ಕಂತೂ ಯಾರು ಬಂದಿಲ್ಲ, ಈ ಗುರುಗಳು ಬಿಟ್ರೆ ನಮಗೆ ಬೇರೆ ಇನ್ಯಾರು ಗುರುಗಳಾಗಿ ಬಂದಿಲ್ಲ. ಅರಮನೆಗೆ ಬಂದಿರ್ಬೋದು ಅನ್ನೋ ಅಂದ್ರೆ ಅದು ಸಾಧ್ಯ ಇಲ್ಲದೆ ಇರುವಂತ ಮಾತು. ನಿಮ್ಮ ಅರಮನೆಗೆ ನಾರದರು ಬರೋದಾ? ಸಾಧ್ಯ ಇಲ್ಲ. ನೀ ಮಗುವಾಗಿದ್ದಾಗ ಏನಾದ್ರು ನಾರದರು ಬಂದು ಹೇಳಿದ್ರೇನೋ ಅಂದ್ರೆ ಅದು ಸಾಧ್ಯ ಇಲ್ಲದೆ ಇರೋ ಮಾತು. ಹಂಗೂ ಒಂದ್ ವೇಳೆ ಆಗಿದೆ, ಬಂದಿದ್ದಾರೆ, ಹೇಳಿದ್ದಾರೆ ಅಂತಂದ್ರೆ ನಂಬು ಹಾಗೆ ಹೇಳು ಅಂತ ಅಂದ್ರಲ್ಲ. ಅದಕ್ಕೆ ನಗು ಬಂತು ಪ್ರಹ್ಲಾದನಿಗೆ. ನಗತಾ ಆ ನಾರದರು ಉಪದೇಶ ಮಾಡಿದ್ದನ್ನ ಸ್ಮರಣೆ ಮಾಡ್ಕೊಳ್ತಾ ಹೇಳ್ತಾ ಇದ್ದಾನೆ ಪ್ರಹ್ಲಾದ. ಮದ್ ಅನುಭಾಷಿತಂ ಅಂದ್ರೆ ನಾರದರು ಹೇಳಿದ್ದನ್ನ, ನಾನು ಹೇಳಿದ್ದನ್ನ ಸ್ಮರಣೆ ಮಾಡ್ಕೊಳ್ತಾ ಅಂತ. ಯಾಕಂದ್ರೆ ಬಹಳ ದಿವಸ ಆಗಿದೆ, ಅದನ್ನ ಸ್ಮರಣೆ ಮಾಡ್ಕೊಳ್ತಾ ಹೇಳ್ತಾ ಇದ್ದ. ನಗತಾ ಹೇಳಿದ್ನಂತೆ. ಏವಂ ದೈತ್ಯ ಸುತೈ ಪೃಷ್ಟೋ ಮಹಾಭಾಗವತೋ ಸುರಃ ಉವಾಚ ಸ್ಮಯಮಾನಸ್ತಾನ್ ಸ್ಮರನ್ ಮದನುಶಾಸನಂ. ಏನ್ ಹೇಳಿದ? ಪ್ರಹ್ಲಾದ ಉವಾಚ ಪಿತರಿ ಪ್ರಸ್ಥಿತೆ ಸ್ಮಾಕಂ ತಪಸೇ ಮಂದರಾಚಲಂ ಯುದ್ಧೋದ್ಯೋಗಂ ಪರಂ ಚಕ್ರುಹು ವಿಬುಧಾ ದಾನವಾನ್ ಪ್ರತಿ. ನಂಬೋ ಹಾಗೆ ಹೇಳಬೇಕಲ್ವಾ? ಯಾಕೆಂದ್ರೆ ನಾರದ ಮಹರ್ಷಿಗಳು ಹಿರಣ್ಯಕಶಿಪುವಿನ ಅರಮನೆಗೆ ಬರೋದು, ಬಂದು ಅದು ಈ ಭಗವಂತನ ಬಗ್ಗೆ ಉಪದೇಶ ಮಾಡೋದು ಅಂತಂದ್ರೆ ಅಸಾಧ್ಯವಾದ ಮಾತೆ. ಅದು ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರೋ ಮಾತೆ. ಹಾಗಾಗಿ ನಂಬೋ ಹಾಗೆ ಹೇಳುವಂಥದ್ದಕ್ಕೆ ಅದು ಏನ್ ನಡೀತೋ ಅದ್ರ ನಿಜವಾದ ಕಥೆಯನ್ನ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ನಮ್ಮ ತಂದೆ ಇರ್ಲಿಲ್ಲ ಅವಾಗ, ಅದು ಪ್ರಧಾನವಾದಕ್ಕೆ. ಯಾಕಂದ್ರೆ ಹಿರಣ್ಯಕಶಿಪು ಇದ್ದಾಗ ತತ್ವಜ್ಞಾನದ ಉಪದೇಶ ಅಂತನ್ನೋದು ಅಸಾಧ್ಯವಾದ ಮಾತು. ನಾರದರು ಬರೋದು, ಬಂದ್ರು ಕೂಡ ತತ್ವಜ್ಞಾನದ ಉಪದೇಶ ಮಾಡೋದು, ಇದೆಲ್ಲ ಅಸಾಧ್ಯವಾದದ್ದೇ, ಯಾರಿಗೂ ನಂಬಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥದ್ದೇ. ಅದಕ್ಕೆ ಮೊದಲು ಹೇಳೋ ಮಾತು ಪ್ರಹ್ಲಾದ, ಪಿತರಿ ಪ್ರಸ್ಥಿತೆ ತಪಸ್ಸೇ. ನಮ್ಮ ತಂದೆ ತಪಸ್ಸು ಮಾಡಲಿಕ್ಕೆ ಅಂತ ಮಂದರ ಪರ್ವತಕ್ಕೆ ಹೋಗಿದ್ದ. ಆವಾಗ ನಡೆದದ್ದಿದು. ನನ್ನ ತಂದೆ ತಪಸ್ಸಿಗೆ ಅಂತ ಮಂದರ ಪರ್ವತಕ್ಕೆ ಹೋದಾಗ ಈ ಕಡೆಗೆ ದೇವತೆಗಳು ದಾನವರು ಇಬ್ರು ಕೂಡ ಬಹಳ ಘೋರವಾದ ಯುದ್ಧವನ್ನ ಮಾಡಬೇಕು ಅಂತ ಪ್ರಯತ್ನ ಮಾಡಿದರು. ದೇವತೆಗಳಿಗೂ ದಾನವರಿಗೂ ಯುದ್ಧದ ಒಂದು ಉದ್ಯೋಗ ಪ್ರಯತ್ನ ನಡೀತು. ಪಿತರಿ ಪ್ರಸ್ಥಿತೆ ಸ್ಮಾಕಂ ತಪಸೇ ಮಂದರಾಚಲಂ ಯುದ್ಧೋದ್ಯೋಗಂ ಪರಂ ಚಕ್ರುಹು ವಿಬುಧಾ ದಾನವಾನ್ ಪ್ರತಿ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ನಮಸ್ಕಾರ ಗುರುಗಳೇ. ಅದರ ಮಂತ್ರ ಬರುವುದರಿಂದ ಬಂದು ನಾವು ಮದನ ಮಾಡಾಕ, ಸಮುದ್ರ ಮದನ ಮಾಡಾಕ ತಗೊಂಡ್ ಬರ್ತಾರಲ್ವಾ, ಅದು ಮಂತ್ರ ಬರುವುದ ಅಂಬದು ಬಂದು ಅಟ್ಟು ಒಂದು ಅಲ್ಲಿಗೆ ಹೋಗಿದ್ದ ಇವನು. ರೈಟ್, ಸಮುದ್ರ ಮದನ ಮಾಡಾಕ ಆದ್ರಿಂದ ಕಿತಿನ್ ಬರ್ತಾರೆ. ನಾವು ಕೂಡ ನೋಡಿರೋ ಭಾಗವತದಲ್ಲಿ ಬಂದು 11,000 10,000, ಇದರಲ್ಲಿ ಬಂದು ಮಹಾಭಾರತ 11,000 ಯೋಜನೆ. ರೈಟ್. ಸೊ ಇವ ಅಲ್ಲಿ ಹೋಯ್ತಾನ, ಅವನಿಗೆ ಬಂದು ಆ ವ್ಯಾಪ್ತಿ ಇದೆ.
ಆ ಮಂದ್ರ ಪರ್ವತ ಅಂದ್ರೆ ಮೇರು ಪರ್ವತ ಹತ್ರ ಇದ್ದಾರೆ, ರೈಟ್? ಹೌದು, ಅವನಿಗೆ ಆ ಸಾಮರ್ಥ್ಯ ಇತ್ತು. ಓಕೆ, ಇಂದ್ರಪತಿ ಅಂತಿಲ್ಲ. ಅಲ್ಲ ಮೋಕ್ಷ ಅಪೇಕ್ಷೆ ಪಡದೆ ಬರೋ ಮೋಕ್ಷ ಅಲ್ಪ ಅಂತ ಹೇಳಿದ್ರಿ ಅಲ್ವಾ, ಅಲ್ಪ ಅಂತ. ಅದೇ ಮೋಕ್ಷ